ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಜೆಪಿ ಮುಖಂಡರಾದ ಬಿ.ಡಿ. ಭೂಕಾಂತ್ ಅವರಿಗೆ ರಾಜ್ಯ ಸರ್ಕಾರ ಏನು ಸಚಿವ ಸ್ಥಾನಮಾನ ನೀಡಿತ್ತು, ಅದನ್ನು ಇವತ್ತು ಹಿಂಪಡೆದು ಆದೇಶವನ್ನು ಪಡ್ಕೊಂಡಿದೆ. ಏನು ಕರ್ನಾಟಕ ರಾಜ್ಯ ಸಹಕಾರ ತೋಟಗಾರಿಕಾ ಮಾರಾಟ ಮಂಡಳಿಯ ಅಧ್ಯಕ್ಷರಾಗಿದ್ದರು, ಆ ಅಧ್ಯಕ್ಷರಾಗಿದ್ದ ಕಾರಣಕ್ಕೆ ಅವರಿಗೆ ಸಚಿವ ಸ್ಥಾನಮಾನ ಕೊಟ್ಟಿದ್ರು. ಆದರೆ ಇವತ್ತು ರಾಜ್ಯ ಸರ್ಕಾರ ಅದನ್ನು ಹಿಂಪಡೆದಿದೆ. ಇವಾಗ ಖುದ್ದು ಬಿ.ಡಿ. ಭೂಕಾಂತ್ ಅವರೇ ನಮ್ಮ ಜೊತೆಗಿದ್ದಾರೆ. ಸರ್, ನಿಮಗೆ ಒಂದು ಸಚಿವ ಸಂಪುಟದ ಸ್ಥಾನಮಾನ ಕೊಟ್ಟಿದ್ರು, ಅದನ್ನೇ ಇವತ್ತು ಸರ್ಕಾರ ಹಿಂಪಡೆದಿದೆ, ಆದೇಶ ಕೂಡ ಮಾಡಿದೆ. ಸರ್, ಈಗ ನಾನು 5 ವರ್ಷದ ಹಿಂದೆ ಸಹಕಾರ ತೋಟಗಾರಿಕಾ ಮಹಾಮಂಡಲದ ಅಧ್ಯಕ್ಷನಾಗಿ ಚುನಾಯಿತ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದೆ. ನಾನು ನಾಮಿನೇಟೆಡ್ ಅಲ್ಲ. ಶಿವಮೊಗ್ಗ ಜಿಲ್ಲೆಯಿಂದ ಆಪ್ಕಾಮ್ಸಿಂದ ಬಂದ ಪ್ರತಿನಿಧಿಯಾಗಿ ನಾನು ಚುನಾಯಿತ ಪ್ರತಿನಿಧಿಗೆ ಆಯ್ಕೆಯಾಗಿದ್ದೆ. ತದನಂತರ ಈಗಾಗಲೇ ಅವಧಿ ಮುಕ್ತಾಯದ ಹಂತದಲ್ಲಿದೆ. ಮುಂದಿನ ದಿನಗಳಲ್ಲಿ ಚುನಾವಣೆ ಸಹಿತ ಪ್ರಕ್ರಿಯೆಯೂ ಪ್ರಾರಂಭವಾಗಿದೆ. ಆದರೆ ಸರ್ಕಾರ ನನ್ನ ನಿಗಮ ಮಂಡಳಿಗಳ ಅಧ್ಯಕ್ಷರನ್ನು ಚೇತನ ಮಾಡುವಂಥ ಸಂದರ್ಭದಲ್ಲಿ ನನ್ನ ಹೆಸರನ್ನು ಸಹಿತ ಕರ್ನಾಟಕ ರಾಜ್ಯ ಸಹಕಾರ ತೋಟಗಾರಿಕಾ ಮಹಾಮಂಡಲದ ಅಧ್ಯಕ್ಷರಾಗಿ ಭೂಕಾಂತ್ ಅಂತಂದು ನಾನು ಬೇರೆಯವ್ರು ಕಳಿಸಿದ ಮೇಲೆ ನನಗೆ ಗೊತ್ತಾಗಿದ್ದು. ನನಗೇನು ಯಾವುದೇ ಒಂದು ಪತ್ರ ವ್ಯವಹಾರ ಆಗಲಿ ಯಾವುದನ್ನು ಮಾಡಿಲ್ಲ. ಆ ರೀತಿಯಲ್ಲಿ ಒಂದು ಸರ್ಕಾರ ನನ್ನ ಹೆಸರನ್ನು ನೆನಪು ಮಾಡಿದ್ದಕ್ಕೆ, ನನ್ನ ಹೆಸರನ್ನು ಪ್ರಚಾರ ಪಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರ್, ಇವಾಗ ನಿಮಗೆ ಸಚಿವ ಸಂಪುಟದ ವಿಶೇಷ ಸ್ಥಾನಮಾನ ಕೊಟ್ಟಿತ್ತು, ಆದೇಶವನ್ನು ಹೊರಡಿಸಿತ್ತು, ಈ ವಿಚಾರ ನಿಮಗೆ ಗೊತ್ತಾಯಿತು. ಬಟ್ ಆದರೆ ಕಾಂಗ್ರೆಸ್ ವಲಯದಲ್ಲಿ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಏನು ತಮ್ಮದೇ ಪಕ್ಷದ ನಾಯಕರು, ಶಾಸಕರು ಅಥವಾ ಕಾರ್ಯಕರ್ತರಿದ್ರು, ಅವರಿಗೆ ಸ್ಥಾನಮಾನ ಕೊಟ್ಟಿಲ್ಲ. ಏನು ವಿರೋಧ ಪಕ್ಷದಲ್ಲಿದ್ದ ಬಿಜೆಪಿನ ಏನು ಮುಖಂಡರಿಗೆ ಸ್ಥಾನಮಾನ ಕೊಟ್ಟಿದೆ ಅಂತ ಕಾಂಗ್ರೆಸ್ ವಲಯದಲ್ಲಿ ಸಿಕ್ಕಾಪಟ್ಟೆ ವಿವಾದ ಎದ್ದಿತ್ತು. ಸರ್, ನನಗೇನು ನೇಮಕ ಮಾಡಿದಂಥ ವ್ಯಕ್ತಿ ನಾನಲ್ಲ. ನಾನು ಚುನಾಯಿತ ಪ್ರತಿನಿಧಿಯಾಗಿ ಆಯ್ಕೆ ಆಗಿರ್ತಕ್ಕಂಥವನು. ಚುನಾಯಿತ ಪ್ರತಿನಿಧಿ ಸಹಕಾರ ಮಹಾಮಂಡಲವನ್ನು ಯಾರು ಬರ್ತಾರೋ ಅವರಿಗೆ ಅದು ಕ್ಯಾಬಿನೆಟ್ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವತ್ತು ನಾನಿರ್ಬೋದು, ಮುಂದೆ ಬೇರೆ ಯಾರು ಇರ್ಬೋದು, ಅವರಿಗೆ ಅವಕಾಶವನ್ನು ಸಿಗುವಂಥದ್ದು ಆಗುತ್ತೆ. ಆ ರೀತಿಯಲ್ಲಿ ಇವತ್ತು ಸಹಜ. ಇವತ್ತು ನಾನು BJPಯಲ್ಲಿ ಇರ್ತಕ್ಕಂಥವನು, ಸಹಜ ಬೇರೆ ಪಕ್ಷದವರು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಲೋಕಲ್ ಇರ್ತಕ್ಕಂಥ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಆ ವಿಚಾರದಾಗಿ ಇವತ್ತು ಹಿಂಪಡೆದಕ್ಕಂತ ನನಗೆ ಗೊತ್ತಿಲ್ಲ, ನೀವು ಹೇಳಿದ ಮೇಲೆ ಗೊತ್ತಾಗಿದ್ದು. ಆದರೆ ನಾನು ಯಾವುದೇ ರೀತಿಯಲ್ಲಿ ಒಂದು ಪ್ರತಿಕ್ರಿಯೆಯನ್ನು ಹೇಳಲಿಕ್ಕೆ ಇಷ್ಟಪಡಲ್ಲ. ಸರ್, ಇನ್ನೊಂದು ವಿಚಾರ ಏನಂದರೆ, ಸುಮಾರು 55 ಏನು ನೂತನವಾಗಿ ಆಯ್ಕೆಯಾಗಿ 54 ಮಂದಿಗೆ ಸ್ಥಾನಮಾನ ಕೊಟ್ಟಿತ್ತು, ಅದರಲ್ಲಿ ನಿಮ್ಮ ಹೆಸರು ಕೂಡ ಇತ್ತು. ಆದರೆ ಇದೇ ತಿಂಗಳು ನಿಮ್ಮ ಅವಧಿ ಕೂಡ ಮುಗಿಯುತ್ತೆ, ಆದರೂ ಕೂಡ ನಿಮಗೆ ಕೊಟ್ಟಿದ್ದಾರೆ, ಸ್ಥಾನಮಾನ ಕೊಟ್ಟಿದ್ದಾರೆ. ಅಂದರೆ ಇದು ಸರ್ಕಾರದ ಮಟ್ಟದಲ್ಲಿ ಏನು ಲೋಪದೋಷ ಆಗಿದೆಯೋ ಅಥವಾ ಗೊತ್ತಿದ್ದು ಕೊಟ್ಟಿದ್ದಾರೆ ಅಂತ? ನನಗದು ಯಾವ ರೀತಿ ಬಗ್ಗೆ ಮಾಹಿತಿ ಇಲ್ಲ. ಯಾಕೆ ಅಂತಂದರೆ ನನಗೆ ಬಂದಮೇಲೆ ಗೊತ್ತಾಗಿದ್ದು. ನಾನು ಯಾವುದೇ ರೀತಿಯಲ್ಲಿ ಮನವಿಯಲ್ಲಾಗಿ ಸಲ್ಲಿಸಿದ್ದಾಗಲಿ ಬೇರೆ ಯಾವುದಾಗಲಿ ಯಾವುದೂ ಇಲ್ಲ. ಒಂದು ನಿಗಮ ಮಂಡಳಿಗಳು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ತೋಟಗಾರಿಕಾ ಮಹಾಮಂಡಲವನ್ನು ಅದನ್ನು ಒಂದು ಸಚಿವ ಸ್ಥಾನಮಾನಕ್ಕೆ ಸೇರಿಸಿದ್ದಾರೆ ಅಂತಕ್ಕಂಥದ್ದನ್ನು ಆಮೇಲೆ ನನಗೆ ಗೊತ್ತಾಗಿದ್ದು. ನನಗೆ ಯಾವುದೇ ಪೂರ್ಣ ಪ್ರಕ್ರಿಯೆ ನನಗೆ ಮುಂದೆ ಗೊತ್ತಿಲ್ಲ. ಸರ್, ಇನ್ನೊಂದು ವಿಚಾರ, ಇವಾಗ ಎಲೆಕ್ಷನ್ ಅಂದರೆ ಇದೇ ತಿಂಗಳು ನಿಮ್ಮ ಅವಧಿ ಮುಗಿಯುತ್ತೆ, ಇದೇ ತಿಂಗಳು ಎಲೆಕ್ಷನ್ ಕೂಡ ನಡೆಯುತ್ತೆ. ಮತ್ತೆ ಏನಾದರೂ ಸ್ಪರ್ಧೆ ಮಾಡಿದ್ದೀರಾ ಅಥವಾ ಹೇಗೆ? ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ನಾನು ಅಲ್ಲಿಂದ ಶಿವಮೊಗ್ಗದಿಂದ ಡೆಲಿಗೇಷನ್ನಾಗಿ ಬಂದಿಲ್ಲ, ಹಾಗಾಗಿ ನಾನು ಮುಂದಿನ ದಿನದಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇಲ್ಲ.